ಬೆಂಗಳೂರಿನಲ್ಲಿ ಫರ್ನಿಚರ್ ಗೋದಾಮಿನಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ಗೋದಾಮಿನಲ್ಲಿ ಸೊಳ್ಳೆ ನಾಶಕ್ಕೆ ಕಾರ್ಮಿಕರು ಹೊಗೆ ಹಾಕಿದರು. ಫರ್ನಿಚರ್ ವೇಸ್ಟ್ಗೆ ಬೆಂಕಿ ಹಚ್ಚಿ ಹೊಗೆ ಹಾಕ್ತಿದ್ರು ಕಾರ್ಮಿಕರು. ಹೊಗೆಯಿಂದ ಫರ್ನಿಚರ್ ಗೋದಾಮಿಗೆ ಬೆಂಕಿ ಹೊತ್ಕೊಂಡಿದೆ. ಹೊಗೆ ಹಾಕಬೇಡಿ ಅಂತ ಸ್ಥಳೀಯರು ಪದೇ ಪದೇ ಹೇಳಿದ್ರು. ಕ್ಯಾರೆ ಎನ್ನದೆ ಪ್ರತಿದಿನ ಹೊಗೆ ಹಾಕ್ತಾ ಇದ್ರು ಅಂತ ಸುತ್ತಮುತ್ತಲು ಇರೋರು ಈಗ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಶಾರ್ಟ್ ಸರ್ಕ್ಯೂಟ್ ಆಗಿಲ್ಲ, ಹೊಗೆಯಿಂದಲೇ ಬೆಂಕಿ ಅವಘಡ ಆಗಿರೋದು. 18 ಅಗ್ನಿಶಾಮಕ ವಾಹನ ಬೆಂಕಿ ನಂದಿಸೋ ಕೆಲಸ ಮಾಡಿದೆ. ಇಡೀ ಗೋದಾಮು ಹೊತ್ತಿ ಉರಿದಿದೆ. ಅಗ್ನಿ ಅವಘಡದಿಂದ ಅಕ್ಕಪಕ್ಕದ ಮನೆಗಳಿಗೂ ಭಾರಿ ಹಾನಿಯಾಗಿದೆ. ಬೆಂಕಿಯ ತೀವ್ರತೆ ಹೇಗಿತ್ತು ಅನ್ನೋದನ್ನ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ. ಬೆಂಗಳೂರಿನಲ್ಲಿ ಫರ್ನಿಚರ್ ಗೋದಾಮಿನಲ್ಲಿ ಹೊತ್ಕೊಂಡಂತ ಬೆಂಕಿ ಇಡೀ ಫರ್ನಿಚರ್ ಗೋದಾಮು ಹೊತ್ತಿ ಉರಿದಿದೆ. ಅಕ್ಕಪಕ್ಕದ ಮನೆಗಳಿಗೂ ಕೂಡ ಬೆಂಕಿ ತಗುಲಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಬೆಂಕಿ ಹೊತ್ಕೊಂಡಿದ್ದು ಹೇಗೆ ಅಂದ್ರೆ ಶಾರ್ಟ್ ಸರ್ಕ್ಯೂಟ್ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಈಗ ಅಲ್ಲಿನ ಸ್ಥಳೀಯರು ಹೇಳ್ತಾ ಇರೋದು ಸೊಳ್ಳೆ ಓಡಿಸೋದಕ್ಕೆ ಅಂತ ಇಲ್ಲಿ ಹೊಗೆ ಹಾಕ್ತಾ ಇದ್ರು, ಆ ಬೆಂಕಿನೇ ಹೊತ್ಕೊಂಡಿದೆ ಅಂತ. ಏನ್ ಮಾಹಿತಿ ಸಿಗ್ತಾ ಇದೆ? ಖಂಡಿತ ಶ್ವೇತಾ, ಬೆಂಗಳೂರಿನ ಮಲ್ಲೇಶ್ವರಂ ಬಳಿ ಇರ್ತಕ್ಕಂತ ಫರ್ನಿಚರ್ ಗೋದಾಮಿಗೆ ಬೆಂಕಿ ಬಿದ್ದಿತ್ತು. ಸುಮಾರು 2:30ರಿಂದ 18 ಅಗ್ನಿಶಾಮಕ ಸಿಬ್ಬಂದಿ ಏನಿದ್ದಾರೆ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ಈಗಲೂ ಸಹ ಹೊಗೆ ಆಗ್ತಾ ಇರ್ತಕ್ಕಂಥದ್ದು. ಇಲ್ಲಿ ಮುಖ್ಯವಾಗಿ ಬೆಂಕಿ ಬೀಳೋದಕ್ಕೆ ಏನ್ ಕಾರಣ ಅಂತ ಹೇಳಿ ಹುಡುಕ್ತಾ ಹೋದ್ರೆ ಅಲ್ಲಿ ಸ್ಥಳೀಯರು ಹೇಳ್ತಾ ಇರ್ತಕ್ಕಂಥದ್ದು, ಕೆಲವು ಗೋದಾಮಿನಲ್ಲಿ ಕೆಲಸ ಮಾಡ್ತಕ್ಕಂತ ಕಾರ್ಮಿಕರೇನಿದ್ದಾರೆ ಸುಮಾರು 8ರಿಂದ 10 ಮಂದಿ ಇರ್ತಕ್ಕಂಥದ್ದು ಪ್ರತಿನಿತ್ಯ ಅಲ್ಲೇ ಮಲಗ್ತಾ ಇದ್ರು. ಅವರೆಲ್ಲರೂ ಸಹ ಸೊಳ್ಳೆ ಇದಾವೆ, ಸೊಳ್ಳೆ ಬತ್ತಿ ಹಚ್ಚಿರ್ತಾ ಇದ್ರು ಅನ್ನೋ ಮಾಹಿತಿ ಇರ್ತಕ್ಕಂಥದ್ದು. ಒಂದ್ ಕಡೆ ಅಲ್ದಲೆ ಗೋದಾಮಿನಲ್ಲಿ ಆ ವೇಸ್ಟೇಜ್ ಏನಿರುತ್ತೆ, ಆ ವೇಸ್ಟೇಜ್ ಪುಡಿಗೆ ಆ ಹೊಗೆಯನ್ನ ಆಡೋದು, ಆ ಹೊಗೆ ಆಗ್ಲಿ ಆ ಸೊಳ್ಳೆಗಳು ಹೋಗೋದಕ್ಕೆ ರೀತಿ ಹೊಗೆ ಹಾಕ್ತಾ ಇದ್ರು ಅನ್ನೋ ಮಾಹಿತಿ ಇರ್ತಕ್ಕಂಥದ್ದು. ಈ ಶಾರ್ಟ್ ಸರ್ಕ್ಯೂಟ್ ನಿಂದ ಆಗಿದೆ ಅಂತ ಹೇಳಿ ಮೊದ್ಲು ಹೇಳಲಾಗ್ತಾ ಇತ್ತು. ಆದ್ರೆ ಶಾರ್ಟ್ ಸರ್ಕ್ಯೂಟ್ ಆಗಿಲ್ಲ, ಕರೆಂಟ್ ಹಾಗೆ ಇದೆ. ಶಾರ್ಟ್ ಸರ್ಕ್ಯೂಟ್ ಆಗಿದ್ರೆ DP ಆಫ್ ಆಗ್ಬೇಕಿತ್ತು, ಆದ್ರೆ ಶಾರ್ಟ್ ಸರ್ಕ್ಯೂಟ್ ಆಗಿಲ್ಲ ಅಂತ ಹೇಳಿ ಸ್ಥಳೀಯರು ಹೇಳ್ತಾ ಇರ್ತಕ್ಕಂಥದ್ದು. ಕಾರ್ಮಿಕರು ಮಾಡಿರತಕ್ಕಂತ ಎಡವಟ್ಟಿನಿಂದಲೇ ಸಹ ಗೋದಾಮಿನಲ್ಲಿ ಬೆಂಕಿ ಬಿದ್ದಿದೆ. ಫರ್ನಿಚರ್ ಗೋದಾಮು ಒತ್ತಿ ಉರಿದಿರ್ತಕ್ಕಂಥದ್ದು ಅನ್ನೋ ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು. ಪ್ರತಿನಿತ್ಯ ಅವರು ಆರೋಪ ಮಾಡ್ತಾ ಇದ್ರು. ಸುಮಾರು 30 ವರ್ಷದಿಂದಲೂ ಸಹ ಇಲ್ಲೇ ಇದೆ, ನಾವು ಅಕ್ಕಪಕ್ಕ ಮನೆಯವರು ವಾಸವಾಗಿದ್ದೀವಿ. ಕಿರಣ್ ಮತ್ತೆ ಮಂಜುನಾಥ್ ಅಂತ ಹೇಳಿ ಸ್ಥಳೀಯರು ಏನ್ ಮಾತಾಡ್ತಾ ಇದ್ರು. ಅವ್ರು ಹೇಳ್ತಾ ಇರ್ತಕ್ಕಂಥದ್ದು, ಪ್ರತಿನಿತ್ಯ ಅವರು ಹೊಗೆ ಹಾಕ್ತಾರೆ, ಸೊಳ್ಳೆ ಇರ್ತವೆ, ಮಲಗೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಆ ಫರ್ನಿಚರ್ ಮಾಡಿದಂತಹ ಮರದ ಉಡ್ಡಿನ ಪುಡಿ ಏನಿರುತ್ತೆ ಅದ್ರ ಮೇಲೆ ಹೊಗೆ ಹಾಕಿ ಅಲ್ಲಿ ಹಾಗೆ ಬಿಟ್ಟಿರ್ತಾರೆ. ಅದರಿಂದ ಏನಾದ್ರೂ ಹತ್ಕೊಂಡಿರೋ ಸಾಧ್ಯತೆ ಇದೆ ಅಂತ ಹೇಳಿ ಅವರು ಹೇಳ್ತಾ ಇರ್ತಕ್ಕಂಥದ್ದು. ಈಗಾಗ್ಲೇ ಸಚಿವ ಶಾಸಕರಾಗಿರ್ತಕ್ಕಂಥ ದಿನೇಶ್ ಗುಂಡೂರಾವ್ ಸಹ ಭೇಟಿ ಕೊಟ್ಟಿದ್ರು. ಪ್ರತಿ ಮೆಜರ್ಸ್ ಇದ್ರ ಬಗ್ಗೆ ಕ್ರಮ ಕೈಗೊಳ್ತೀವಿ ಅನ್ನೋ ಮಾತುಗಳನ್ನ ಹೇಳ್ತಾ ಇದ್ರು. ರೆಸಿಡೆನ್ಸ್ ಏರಿಯಾದಲ್ಲಿ ಈ ರೀತಿ ಫರ್ನಿಚರ್ ಅಂಗಡಿ ಓಪನ್ ಮಾಡೋದಕ್ಕೆ ಬಿಟ್ಟಿದ್ದಾರೆ ಅಂತ ಹೇಳಿ ಸ್ಥಳೀಯರು ಆರೋಪ ಮಾಡ್ತಾ ಇರ್ತಕ್ಕಂಥದ್ದು. ಶ್ವೇತಾ, ಎಸ್, ಥ್ಯಾಂಕ್ ಯು ಕಿರಣ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.